ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಿಂದಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ ಕಲ್ತಿದ್ದೇವೆ ಹೇಳಿ? ಗಿಡಗಳ ಬಗ್ಗೆ, ಮರಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಕಲ್ತಿದ್ದೇವೆ, ಹೌದಲ್ವಾ? ಬೇರೇನು ಕಲ್ತಿದ್ದೇವೆ ನಾವು? ಸಸ್ಯಗಳ ಬೇರುಗಳ ಬಗ್ಗೆ ಕಲಿತಿದ್ದೇವೆ. ಈಗ ಸಸ್ಯದ ಬೇರುಗಳನ್ನು ನೀವು ನೋಡಿದ್ದೀರಿ, ಹೌದಲ್ವಾ ಮಕ್ಕಳೇ? ಹೌದು. ಒಂದು ಸಸ್ಯದ ಬೇರು ಆ ಸಸ್ಯಕ್ಕೆ ಏನು ಮಾಡುತ್ತದೆ? ಒಂದು ಸಸ್ಯದ ಬೇರು ಆ ಸಸ್ಯಕ್ಕೆ ಹೇಗೆ ಆಧಾರವಾಗಿದೆ? ಒಂದು ಸಸ್ಯದ ಬೇರು ಆ ಸಸ್ಯವನ್ನು ಏನು ಮಾಡ್ತದೆ? ಮಣ್ಣಿನಲ್ಲಿ ಗಟ್ಟಿಯಾಗಿ ಭದ್ರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. ಹಾಗೂ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಹೀರಿ ಸಸ್ಯದ ಎಲೆಗಳಿಗೆ ತಲುಪಿಸುತ್ತದೆ, ಹೌದಲ್ವಾ? ಹೌದು. ಎಷ್ಟು ರೀತಿಯ ಬೇರುಗಳನ್ನು ನೋಡಿದ್ದೀರಿ ನೀವು? ಕೆಲವು ಸಸ್ಯಗಳನ್ನು ನಿರೀಕ್ಷಣೆ ಮಾಡಿದ್ದೀರಿ, ಹೌದಲ್ವಾ ಮಕ್ಕಳೇ? ನೀವು ನಿರೀಕ್ಷಣೆ ಮಾಡಿದ ಸಸ್ಯಗಳಲ್ಲಿ ಎಷ್ಟು ರೀತಿಯ ಬೇರುಗಳನ್ನು ನೀವು ನೋಡಿದ್ದೀರಿ? ಎಷ್ಟು ರೀತಿಯ ಬೇರುಗಳನ್ನು ನೋಡಿದ್ದೀರಿ? 2 ರೀತಿಯ ಬೇರುಗಳನ್ನು ನೋಡಿದ್ದೀರಿ. ಈಗ ನಾವು ಇವತ್ತು ಆ 2 ರೀತಿಯ ಬೇರುಗಳ ಬಗ್ಗೆ ಸವಿವರವಾಗಿ ಕಲಿಯುವ. ಎಲ್ಲರೂ ನಿಮ್ಮ ಗಮನವನ್ನು ನಾನು ತೋರಿಸುವ ಚಿತ್ರದ ಮೇಲೆ ಇರಿಸಬೇಕು. ಎಲ್ಲರೂ ನಾನು ತೋರಿಸುವ ಚಿತ್ರವನ್ನು ನೋಡಬೇಕು. ಈಗ ನಾವೊಂದು ಚಿತ್ರ ನೋಡೋಣ. ಈ ಚಿತ್ರವನ್ನು ನೋಡಿ. ಚಿತ್ರದಲ್ಲಿರುವ ಬೇರನ್ನು ವೀಕ್ಷಿಸಿ. ನೀವು ನಿರೀಕ್ಷಣೆ ಮಾಡಿದ ಬೇರುಗಳಲ್ಲಿ ಈ ಚಿತ್ರದಲ್ಲಿ ಕಾಣುವಂತಹ ಬೇರುಗಳು ಇತ್ತ? ಈ ಬೇರನ್ನು, ಅಂದರೆ ಉದ್ದವಾಗಿ ಬೆಳೆದ ಬೇರನ್ನು ನಾವು ಏನೆಂದು ಕರೆಯುತ್ತೇವೆ? ಈ ಬೇರನ್ನು, ಅಂದರೆ ಉದ್ದವಾಗಿ ಬೆಳೆದ ಬೇರನ್ನು ನಾವು ಏನೆಂದು ಕರೆಯುತ್ತೇವೆ ಮಕ್ಕಳೇ? ಇದನ್ನು ನಾವು ತಾಯಿ ಬೇರು ಎಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ ಕಾಣುವ ಬೇರನ್ನು ಒಟ್ಟಾಗಿ, ಅಂದರೆ ಈ ಚಿತ್ರದಲ್ಲಿ ಕಾಣುವ ಬೇರುಗಳ ಸಮೂಹವನ್ನು ಒಟ್ಟಾಗಿ ನಾವು ತಾಯಿ ಬೇರು ವ್ಯೂಹ ಎಂದು ಕರೆಯುತ್ತೇವೆ. ಈಗ ಇನ್ನೊಂದು ಚಿತ್ರ ನೋಡುವ. ನೀವು ಈ ಚಿತ್ರವನ್ನು ವೀಕ್ಷಣೆ ಮಾಡಿ. ಏನು ವ್ಯತ್ಯಾಸ ಕಾಣುತ್ತೀರಿ? ಈ ಬೇರುಗಳು ಮೊದಲಿನ ಚಿತ್ರದಲ್ಲಿ ಕಾಣುವ ಬೇರುಗಳಿಗಿಂತ ವ್ಯತ್ಯಸ್ತವಾಗಿವೆ ಅಲ್ವಾ? ಆದರೆ 2ನೇ ಚಿತ್ರದಲ್ಲಿ ಕಾಣುವ ಬೇರನ್ನು ಏನೆಂದು ಕರೆಯುತ್ತೇವೆ? ನಾರು ಬೇರು ವ್ಯೂಹ ಎಂದು ಕರೆಯುತ್ತೇವೆ. ಈಗ ನಾವು 2 ಬೇರುಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ ಮಕ್ಕಳೇ? 2 ಬೇರುಗಳ ಬಗ್ಗೆ ನಾವು ಕಲ್ತಿದ್ದೇವೆ. ಒಂದು ತಾಯಿ ಬೇರು ವ್ಯೂಹ ಮತ್ತು ನಾರು ಬೇರು ವ್ಯೂಹ. ಈಗ ಚಿತ್ರದಲ್ಲಿ ಕಾಣುವ 2 ಬೇರುಗಳ ವ್ಯತ್ಯಾಸಗಳು ಯಾವುವು? ಚಿತ್ರ 1ರ ಬೇರು ವ್ಯೂಹದಲ್ಲಿ ಕಾಂಡದಿಂದ ಕೆಳಭಾಗಕ್ಕೆ ಬೆಳೆದಿರುವ
ದಪ್ಪವಾದ ಒಂದು ಬೇರು ಕಾಣಿಸುತ್ತಿದೆಯೇ? ಈ ಬೇರು ತಾಯಿ ಬೇರಾಗಿದೆ. ಈ ದಪ್ಪವಾದ ಒಂದು ಬೇರು ನಿಮಗೆ ಕಾಣಿಸ್ತಾ ಇದೆ ಅಲ್ಲ? ಚಿತ್ರವೊಂದನ್ನು ಗಮನಿಸಿ. ಎಲ್ಲರೂ ಚಿತ್ರವೊಂದನ್ನು ನೋಡಬೇಕು. ನೋಡಿ, ಅಲ್ಲಿ ಒಂದು ಉದ್ದವಾದ ಬೇರು ಕಾಣಿಸುತ್ತಿದೆ ಅಲ್ವಾ? ಈ ಬೇರು ತಾಯಿ ಬೇರಾಗಿದೆ. ಈ ಬೇರಿನಿಂದ ಅಲ್ಲವೇ ಇತರ ಚಿಕ್ಕ ಬೇರುಗಳು ಬೆಳೆದಿರುವುದು? ನೋಡಿ, ಈ ಬೇರಿನಿಂದ ಅಲ್ವೇ ಈ ತರ ಚಿಕ್ಕ ಚಿಕ್ಕ ಬೇರುಗಳು ಬೆಳೆದಿರುವುದು? ಕಾಂಡದ ಬುಡದಿಂದ ಕೆಳಭಾಗಕ್ಕೆ ಬೆಳೆದಿರುವ ಒಂದು ತಾಯಿ ಬೇರು ಮತ್ತು ಅದರಿಂದ ಬೆಳೆದಿರುವ ಶಾಖಾ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ತಾಯಿ ಬೇರು ವ್ಯೂಹವಾಗಿದೆ. ಇವುಗಳು ಅಂದರೆ ಈ ತಾಯಿ ಬೇರು ಸಮೂಹ. ನಿಮಗೆ ಕಾಣ್ತಾ ಇದೆ ಅಲ್ಲ ಚಿತ್ರದಲ್ಲಿ? ನೋಡಿ, ಎಲ್ಲರೂ ನೋಡಿ, ಈ ಚಿತ್ರವನ್ನು ಗಮನಿಸಿ. ಅಲ್ಲಿ ಕಾಂಡದ ಬುಡದಿಂದ ಕೆಳಭಾಗಕ್ಕೆ ಬೆಳೆದಿರುವ ಒಂದು ತಾಯಿ ಬೇರು ಮತ್ತು ಅದರಿಂದ ಬೆಳೆದಿರುವ ಶಾಖಾ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ತಾಯಿ ಬೇರು ವ್ಯೂಹವಾಗಿದೆ. ಅರ್ಥ ಆಯ್ತಾ? ಇವುಗಳು ನೋಡಲು ದೊಡ್ಡದಾಗಿ ಕಾಣುತ್ತವೆ. ಇವು ಭೂಮಿಯ ಆಳಕ್ಕೆ ಬೇರು ಬಿಟ್ಟಿರುತ್ತವೆ, ಅಂದರೆ ತುಂಬಾ ಆಳಕ್ಕೆ ಬೆಳೆಯುತ್ತವೆ. ಆದುದರಿಂದ ಈ ಬೇರುಗಳು ಸಸ್ಯವನ್ನು ಮಣ್ಣಿನಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸುತ್ತದೆ. ಈಗ ಚಿತ್ರ 2 ನೋಡುವ. ಚಿತ್ರ 2 ಗಮನಿಸಬೇಕು. 2ನೇ ಚಿತ್ರವನ್ನು ಗಮನಿಸಿದಿರಲ್ಲವೇ? ಈ ರೀತಿಯ ಬೇರುಗಳು ನೀವು ನಿರೀಕ್ಷಣೆ ಮಾಡಿದವುಗಳಲ್ಲಿ ಇದ್ದುವಾ? ಈ ಬೇರುಗಳು ಅಂದರೆ ಈ ಬೇರುಗಳು ತಾಯಿ ಬೇರು ವ್ಯೂಹದಿಂದ ಹೇಗೆ ಭಿನ್ನವಾಗಿದೆ? ಈ ಬೇರು ವ್ಯೂಹದಲ್ಲಿ ದಪ್ಪವಾದ ಒಂದು ಪ್ರಧಾನ ಬೇರು ಕಂಡುಬರುತ್ತದೆಯೇ? ಇದರ ಬೇರುಗಳ ನಡುವೆ ಆಕಾರ ಮತ್ತು ಗಾತ್ರಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರುತ್ತದೆಯೇ? ಈ ಬೇರುಗಳೆಲ್ಲ ಎಲ್ಲಿಂದ ಬೆಳೆದಿವೆ ಎಂದು ಗಮನಿಸಿರಿ. ಎಲ್ಲಿಂದ ಬೆಳೆದಿವೆ ಈ ಬೇರುಗಳು? ಸಸ್ಯದ ಬುಡದಿಂದ ಬೆಳೆದದ್ದು ನಮಗೆ ಕಾಣಲು ಸಿಗುತ್ತದೆ. ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯಾದ ಅನೇಕ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ನಾರು ಬೇರು ವ್ಯೂಹವಾಗಿದೆ. ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯಾದ ಅನೇಕ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ನಾರು ಬೇರು ವ್ಯೂಹ ಆಗಿದೆ. ಗೊತ್ತಾಯ್ತಾ ಮಕ್ಕಳೇ? ಈಗ ಪುನಃ ನೀವು ಈ ಚಿತ್ರ 2 ಗಮನಿಸಬೇಕು. ಚಿತ್ರ 2 ಗಮನಿಸಿದಿರಲ್ಲವೇ? ಈ ರೀತಿಯ ಬೇರುಗಳು ನೀವು ನಿರೀಕ್ಷಣೆ ಮಾಡಿದವುಗಳಲ್ಲಿ ಇದ್ದುವಾ? ಸಸ್ಯದ ಬುಡದಿಂದ ನೋಡಿ, ಅಲ್ಲಿ ಸಸ್ಯದ ಬುಡದಿಂದಲೇ ಏನಾಗಿದೆ? ಬೇರುಗಳು ಬೆಳೆದಿವೆ, ಒಂದೇ ರೀತಿಯಾಗಿದೆ. ಮತ್ತೆ ಬೇರುಗಳ ಆಕಾರ ನೋಡಿ, ಏನಾದರೂ ಆಕಾರ ಮತ್ತು ಗಾತ್ರಗಳಲ್ಲಿ ವ್ಯತ್ಯಾಸ ಕಾಣುತ್ತದೆಯೇ? ಇಲ್ಲ ಅಲ್ವಾ? ಬೇರುಗಳು ಎಲ್ಲ ಒಂದೇ ರೀತಿಯಾಗಿವೆ. ಅನೇಕ ಬೇರುಗಳು ಸೇರಿಕೊಂಡು ಆ ಎಲ್ಲ ಬೇರುಗಳು ಒಂದೇ ರೀತಿಯಲ್ಲಿವೆ. ಈ ಒಂದೇ ರೀತಿಯಾದ ಬೇರು ವ್ಯೂಹವು ನಾರು ಬೇರು ವ್ಯೂಹ ಆಗಿದೆ. ಅಂದರೆ ಈಗ ನಾವು 2 ಸಸ್ಯಗಳ ಬೇರುಗಳ ಬಗ್ಗೆ ಕಲ್ತಿದ್ದೇವೆ. ಒಂದು ತಾಯಿ ಬೇರು ವ್ಯೂಹ, ಇನ್ನೊಂದು ನಾರು ಬೇರು ವ್ಯೂಹ. ಈಗ ತಾಯಿ ಬೇರಿನ ವ್ಯೂಹವನ್ನು ನೀವು ನೋಡಿದ್ದೀರಿ, ಹಾಗೂ ನಾರು ಬೇರು ವ್ಯೂಹದ ಚಿತ್ರವನ್ನು ಕೂಡ ನೀವು ನೋಡಿದ್ದೀರಿ. ಹೇಗೆ ತಾಯಿ ಬೇರು ಮತ್ತು ನಾರು ಬೇರು ವ್ಯತ್ಯಸ್ತವಾಗಿದೆ? ತಾಯಿ ಬೇರು ವ್ಯೂಹದ ಚಿತ್ರವನ್ನು ನೋಡಿದ್ದೀರಿ, ನಾರು ಬೇರು ವ್ಯೂಹದ ಚಿತ್ರವನ್ನು ನೋಡಿದ್ದೀರಿ. ತಾಯಿ ಬೇರು ವ್ಯೂಹ ನಾರು ಬೇರು ವ್ಯೂಹಕ್ಕಿಂತ ಹೇಗೆ ವ್ಯತ್ಯಸ್ತವಾಗಿದೆ? ಗಾತ್ರದಲ್ಲಿ ವ್ಯತ್ಯಸ್ತವಾಗಿದೆ, ಆಕಾರದಲ್ಲಿ ವ್ಯತ್ಯಸ್ತವಾಗಿದೆ, ಹೌದಲ್ವಾ? ಈಗ ಒಂದು ಸಸ್ಯದ ಬೇರನ್ನು ನೋಡಿ, ಅದು ತಾಯಿ ಬೇರ ಅಥವಾ ನಾರು ಬೇರ ಎಂದು ನಿಮಗೆ ಕಂಡುಹಿಡಿಯಬಹುದಲ್ವಾ ಮಕ್ಕಳೇ?
ಒಂದು ಸಸ್ಯವನ್ನು ನೋಡಿ ಅದರ ಬೇರುಗಳನ್ನು ಪರೀಕ್ಷಿಸಿ ಆ ಬೇರುಗಳು ತಾಯಿ ಬೇರು ವ್ಯೂಹವ ಅಥವಾ ನಾರು ಬೇರು ವ್ಯೂಹ ಎಂದು ನಿಮಗೆ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಅಲ್ವಾ? ಈಗ ನಾನು ನಿಮಗೆ ಕೆಲವು ಸಸ್ಯಗಳನ್ನು ತೋರಿಸ್ತೇನೆ. ನೀವು ಅದರ ಬೇರುಗಳನ್ನು ಗುರುತಿಸಿ ಅದು ತಾಯಿ ಬೇರ ಅಥವಾ ನಾರು ಬೇರ ಎಂದು ನೋಡಬೇಕು. ನನ್ನ ಕೈಯಲ್ಲಿ ಒಂದು ಸಸ್ಯ ಇದೆ. ಇದು ಯಾವ ಸಸ್ಯ? ಕ್ಲೆವಿಟಾ. ಹೇಳು ನೋಡೋಣ, ಇದು ಯಾವ ಸಸ್ಯ? ಯಾವುದು? ಮಾವಿನ ಸಸ್ಯ. ಈಗ ಈ ಮಾವಿನ ಸಸ್ಯದ ಬೇರನ್ನು ನೋಡಿ. ನಾವಾಗ ಎರಡು ಚಿತ್ರವನ್ನು ನೋಡಿದ್ದೇವೆ ಅಲ್ವಾ? ಒಂದು ತಾಯಿ ಬೇರು ಮತ್ತು ಇನ್ನೊಂದು ನಾರು ಬೇರು. ಎರಡು ಚಿತ್ರಗಳನ್ನು ನಾವು ನೋಡಿದ್ದೇವೆ. ಆ ಎರಡು ಚಿತ್ರಗಳಲ್ಲಿ ಈ ತರದ ಬೇರುಗಳು ಇದ್ದುವ ನೋಡಿ. ಇಲ್ಲಿ ಇದರಲ್ಲಿ ಒಂದು ಉದ್ದವಾದ ಬೇರು ಕಾಣಿಸ್ತಾ ಇದೆ. ಇದು ಮಾವಿನ ಮರದ ಸಸ್ಯದ ಬೇರು. ತಾಯಿ ಬೇರ ನಾರು ಬೇರ? ಯಾವುದು? ತಾಯಿ ಬೇರು. ಯಾಕೆಂದ್ರೆ ಇಲ್ಲಿ ಏನೋ ಒಂದು ಉದ್ದವಾದ ಬೇರು ಕಾಣಿಸ್ತಾ ಇದೆ, ಹೌದಲ್ವಾ? ಹಾಗೂ ಆ ಉದ್ದವಾದ ಬೇರಿನಿಂದ ಬೆಳೆದ ಸಣ್ಣ ಬೇರುಗಳು ಕೂಡ ಇಲ್ಲಿ ನಮಗೆ ಕಾಣ್ತಾ ಇವೆ. ಆ ಬೇರುಗಳು ಸ್ವಲ್ಪ ಚಿಕ್ಕದಾಗಿವೆ, ಆದುದರಿಂದ ನಮಗೆ ಅದು ಸರಿಯಾಗಿ ಕಾಣುವುದಿಲ್ಲ. ಆದರೂ ಆ ಬೇರುಗಳು ಇವೆ. ನಾವು ಹೇಗೆ ತಾಯಿ ಬೇರು ವ್ಯೂಹವನ್ನು ಗುರುತಿಸುವುದು? ತಾಯಿ ಬೇರನ್ನು ಹೇಗೆ ನಾವು ಗುರುತಿಸುವುದು? ನಾವು ನೋಡ್ಬೇಕು, ಅದರಲ್ಲಿ ಒಂದು ಉದ್ದವಾದ ಬೇರಿರ್ತದೆ. ತಾಯಿ ಬೇರು ವ್ಯೂಹದ ಒಂದು ಬೇರು ಉದ್ದವಾಗಿರ್ತದೆ. ಈ ಸಸ್ಯದ ಪರಿಚಯ ನಿಮಗಿದೆ ಅಲ್ವಾ? ಮೊದಲಿನ ಕ್ಲಾಸಿನಲ್ಲಿ ನಾನು ಈ ಸಸ್ಯದ ಪರಿಚಯವನ್ನು ಮಾಡಿದ್ದೇನೆ. ಈಗ ಈ ಸಸ್ಯವನ್ನು ಪುನಃ ನೋಡಿ. ನೀವು ಈ ಸಸ್ಯದ ಹೆಸರು ತಗತೆ. ವೆರಿ ಗುಡ್. ಯಾವುದಕ್ಕೆ ನಾವು ಉಪಯೋಗಿಸ್ತೇವೆ ಇದನ್ನು? ಇದರ ಎಲೆಗಳನ್ನು ನಾವು ಪದಾರ್ಥಕ್ಕೆ ಉಪಯೋಗಿಸ್ತೇವೆ, ಹೌದಲ್ವಾ? ಈಗ ಈ ಸಸ್ಯದ ಬೇರುಗಳನ್ನು ನೋಡಿ. ಹೇಗಿದೆ ಬೇರುಗಳು? ಒಂದು ಉದ್ದವಾದ ಬೇರು ಈ ಸಸ್ಯದಲ್ಲಿ ಕೂಡ ಕಾಣ್ತಾ ಇದೆ. ಇದು ಉದ್ದವಾದ ಬೇರು. ಅದರಿಂದ ಬೆಳೆದ ಸಣ್ಣ ಬೇರುಗಳು ಕೂಡ ನಮಗೆ ಕಾಣ್ತಾ ಇವೆ. ಆದುದರಿಂದ ತಗತೆ ಸಸ್ಯದ ಬೇರು ತಾಯಿ ಬೇರ ನಾರು ಬೇರ? ಯಾವುದು? ವೆರಿ ಗುಡ್. ಇದು ತಾಯಿ ಬೇರು. ಆದರೆ ನಿಮಗೆ ತಾಯಿ ಬೇರು ಮತ್ತು ನಾರು ಬೇರನ್ನು ಗುರುತಿಸಲಿಕ್ಕೆ ಗೊತ್ತುಂಟು, ಹೌದಲ್ವಾ? ವೆರಿ ಗುಡ್ ಮಕ್ಕಳೇ. ಈಗ ಇನ್ನೊಂದು ಸಸ್ಯವನ್ನು ನಾವು ನೋಡೋಣ. ಈ ಸಸ್ಯದ ಪರಿಚಯ ನಿಮಗಿರ್ಬೋದು. ಈ ಸಸ್ಯದ ಹೆಸರೇನು? ಇದು ಸದಾ ಪುಷ್ಪ ಗಿಡ, ಹೌದಲ್ವಾ? ಈಗ ಇದರ ಬೇರುಗಳನ್ನು ನೋಡಿ. ಸದಾ ಪುಷ್ಪ ಸಸ್ಯದ ಬೇರುಗಳನ್ನು ನೋಡಿ ಗಮನಿಸಿ. ಇಲ್ಲಿ ಕೂಡ ಒಂದು ಉದ್ದವಾದ ಬೇರು ನಮಗೆ ಕಾಣಿಸ್ತಾ ಇದೆ, ಹೌದಲ್ವಾ ಮಕ್ಕಳೇ? ಸದಾ ಪುಷ್ಪ ಸಸ್ಯದ ಬೇರುಗಳು ಏನು? ತಾಯಿ ಬೇರ ನಾರು ಬೇರ? ಯಾವುದು? ಇದು ತಾಯಿ ಬೇರು. ಸಸ್ಯದ ಕಾಂಡದಿಂದ ಬೆಳೆದಿರುವ ಒಂದು ಬೇರು ಇಲ್ಲಿ ಕಾಣ್ತಾ ಇದೆ. ಅದು ತಾಯಿ ಬೇರಾಗಿದೆ. ಹಾಗೂ ಅದಕ್ಕೆ ತಾಗಿಕೊಂಡು ಅದೇ ಬೇರಿನಿಂದ ಇನ್ನು ಕೆಲವು ಬೇರುಗಳನ್ನು ನಾವು ಕಾಣ್ತೇವೆ. ಅದು ಅದರ ಶಾಖಾ ಬೇರುಗಳು. ಒಟ್ಟಾಗಿ ಈ ಬೇರುಗಳನ್ನು ನಾವು ತಾಯಿ ಬೇರು ವ್ಯೂಹ ಎಂದು ಕರೀತೇವೆ. ಈಗ ಇನ್ನೊಂದು ಸಸ್ಯ ನನ್ನ ಕೈಲಿದೆ. ಇದನ್ನು ನೋಡಿ. ಇದರ ಬೇರುಗಳನ್ನು ನೋಡಿ. ಏನು ನೋಡುವಾಗ ಗೊತ್ತಾಗ್ತದಲ್ಲ, ಇದು ತಾಯಿ ಬೇರ ನಾರು ಬೇರ? ನೋಡಿ, ಗುಂಪಾಗಿದೆ ಬೇರುಗಳು. ಆಕಾರ ಎಲ್ಲ ಒಂದೇ ರೀತಿ ಇದೆ. ಒಂದು ತಾಯಿ ಬೇರು ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಉದ್ದವಾದ ಬೇರಿಲ್ಲ ಇದರಲ್ಲಿ. ಆದುದರಿಂದ ಇದು ತಾಯಿ ಬೇರ ನಾರು ಬೇರ? ಯಾವುದಿದು? ಇದು ನಾರು ಬೇರು. ಯಾಕೆಂದ್ರೆ ಬೇರುಗಳು ಸಪೂರವಾಗಿವೆ. ಬೇರುಗಳ ಆಕಾರ ಒಂದೇ ರೀತಿಯಾಗಿದೆ. ಆಕಾರ ಗಾತ್ರಗಳಲ್ಲಿ ಏನು ವ್ಯತ್ಯಾಸವಿಲ್ಲ. ಹಾಗೂ ಒಂದು ಉದ್ದವಾದ ಬೇರು ನಮಗೆ ಇಲ್ಲಿ ಕಾಣಲು ಸಿಗುವುದಿಲ್ಲ. ಆದುದರಿಂದ ಇದು ಏನಾಗಿದೆ? ಇದು ನಾರು ಬೇರಾಗಿದೆ. ನಿಮ್ಮ ಪರಿಸರ ಪುಸ್ತಕದ ಪುಟ 22 ತೆಗಿಬೇಕು. ಕೆಲವು ಬೇರುಗಳ ಚಿತ್ರವನ್ನು ಅಲ್ಲಿ ಕೊಡಲಾಗಿದೆ. ಅದನ್ನು ನೀವು ತಾಯಿ ಬೇರ ನಾರು ಬೇರ ಅಂತ ಹೇಳ್ಬೇಕು. ನಾವು ಒಂದೊಂದೇ ಚಿತ್ರವನ್ನು ನೋಡೋಣ.
ಮೊದಲಿನ ಚಿತ್ರದಲ್ಲಿ ಏನು ಕಾಣ್ತಾ ಇದ್ದೀರಿ? ಅಲ್ಲಿ ಏನು ಕಾಣ್ತಾ ಇದ್ರಿ? ಒಂದನೇ ಚಿತ್ರದಲ್ಲಿ ಏನದು? ತೆಂಗಿನ ಮರ, ಹೌದಲ್ವಾ? ತೆಂಗಿನ ಮರದ ಅರ್ಧ ಚಿತ್ರವನ್ನಲ್ಲಿ ಕೊಟ್ಟಿದ್ದರು. ಅದರ ಬೇರುಗಳನ್ನು ನೋಡಿ. ಯಾವುದದರ ಬೇರುಗಳು? ತಾಯಿ ಬೇರ, ನಾರು ಬೇರ? ಯಾರು ಹೇಳ್ತೀರಿ ನನಗೆ? ಯಾರು ಹೇಳ್ತೀರಿ? ಭುವನ್ ಹೇಳೋದು. ತಾಯಿ ಬೇರ, ತೆಂಗಿನ ಮರದ ಬೇರುಗಳು ಯಾವುದಕ್ಕೆ ಸೇರುತ್ತವೆ? ತಾಯಿ ಬೇರ, ನಾರು ಬೇರ? ಯಾವುದು? ಅದು ನಾರು ಬೇರು. ವೆರಿ ಗುಡ್, ಅವನಿಗೆ ಗೊತ್ತುಂಟು. ನೋಡಿ, ತೆಂಗಿನ ಮರದ ಬೇರುಗಳೆಲ್ಲ ಅದೇ ರೀತಿಯಾಗಿವೆ. ಅದು ನಮಗೆ ಕಾಣ್ತದೆ ಅಲ್ಲ ಚಿತ್ರದಲ್ಲಿ, ಆಕಾರ ಎಲ್ಲ ಒಂದೇ ರೀತಿ ಇದೆ. ಏನು? ಒಂದು ದೊಡ್ಡ ಉದ್ದವಾದ ಬೇರು ಅದರಲ್ಲಿ ಕಾಣಲು ಸಿಗುವುದಿಲ್ಲ, ಅದು ನಾರು ಬೇರಾಗಿದೆ. ಓಕೆ, ಇನ್ನೊಂದು ಚಿತ್ರವನ್ನು ನೋಡುವ ನಾವು. ಯಾವುದು ಚಿತ್ರ ಅದು? ಈ ಮರದ ಪರಿಚಯ ಇದೆಯಾ ನಿಮಗೆ? ಯಾವುದು ಮರದ ಹೆಸರು ಹೇಳಿ? ಏನದು? ಅಡಿಕೆ ಮರ. ನೋಡಿ, ಬೇರುಗಳು ಹೇಗಿವೆ? ಒಂದೇ ರೀತಿಯಾಗಿವೆ ಅಲ್ಲಿ ಅಲ್ವಾ? ಬೇರುಗಳು ಸಪೂರವಾಗಿವೆ ಹಾಗೂ ಒಂದೇ ಆಕಾರದಲ್ಲಿವೆ. ನೋಡಿ, ಒಂದನೇ ಚಿತ್ರ ತೆಂಗಿನ ಮರದ ಬೇರುಗಳ ಚಿತ್ರವನ್ನು ನಾವು ನೋಡಿದ್ದೇವೆ. ಅಡಿಕೆ ಮರದ ಬೇರುಗಳ ಚಿತ್ರವನ್ನು ನಾವು ನೋಡಿದ್ದೇವೆ. ಬೇರುಗಳು ಸಾಧಾರಣ ಒಂದೇ ರೀತಿ ಇವೆ. ಅಂದ್ರೆ ಈ ಅಡಿಕೆ ಮರದ ಬೇರುಗಳು ನಾರು ಬೇರು ವ್ಯೂಹವ, ತಾಯಿ ಬೇರು ವ್ಯೂಹವ? ಹೇಳಿ ಹರ್ಷ, ಹೇಳು. ಅಡಿಕೆ ಮರದ ಬೇರುಗಳು ತಾಯಿ ಬೇರ, ನಾರು ಬೇರ? ಹೇಳು ನನಗೆ. ಯಾವುದು? ವೆರಿ ಗುಡ್, ನಾರು ಬೇರು. ಅರ್ಥ ಆಗ್ತದಲ್ಲ ನಿಮಗೆ? ನಿಮಗೀಗ ಕಂಡುಹಿಡಿಯಲು ಸುಲಭವಾಗ್ತದಲ್ಲ? ತಾಯಿ ಬೇರು ಮತ್ತು ನಾರು ಬೇರನ್ನು ಕಂಡುಹಿಡಿಯಲು ಸಾಧ್ಯವಾಗ್ತದೆ ಅಲ್ವಾ? ವೆರಿ ಗುಡ್. ಮೂರನೇ ಚಿತ್ರವನ್ನು ನಾವು ನೋಡುವ. ಯಾವುದದು? ಮೂರನೇ ಚಿತ್ರದಲ್ಲಿ ಕಾಣುವ ಬೇರುಗಳು ಯಾವುದು? ಅನ್ವಿತಾ, ನೀನು ಹೇಳು. ಮೂರನೇ ಚಿತ್ರದಲ್ಲಿ ಕಾಣುವ ಬೇರುಗಳು ಯಾವುದರ ಬೇರುಗಳು? ಅವುಗಳು ಬಿದಿರಿನ ಬೇರುಗಳು. ವೆರಿ ಗುಡ್, ಬಿದಿರಿನ ಬೇರುಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಈಗ ನೋಡಿ ಆ ಬೇರುಗಳನ್ನು. ಹೇಗಿವೆ ಬೇರುಗಳು? ಬೇರುಗಳು ಹೇಗಿವೆ? ಒಂದೇ ರೀತಿ ಇವೆ. ಆಕಾರ ಮತ್ತು ಗಾತ್ರಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣುತ್ತಾ ಇದೆಯಾ? ಇಲ್ಲ ಅಲ್ವಾ? ಬೇರುಗಳು ಒಂದೇ ರೀತಿ ಇವೆ ಹಾಗೂ ಬೇರುಗಳು ಸಪೂರವಾಗಿವೆ. ಬಿದಿರಿನ ಬುಡದಿಂದಲೇ ಆ ಬೇರುಗಳು ಬೆಳೆದಿವೆ. ಈಗ ನಾರು ಬೇರು ವ್ಯೂಹವನ್ನು ಹೇಗೆ ಕಂಡುಹಿಡಿಯುವುದು ಅಂತ ನೀವು ಕಲ್ತಿದ್ದೀರಿ. ತಾಯಿ ಬೇರು ವ್ಯೂಹವನ್ನು ಕಂಡುಹಿಡಿಯಲು ಕಲ್ತಿದ್ದೀರಿ ಹಾಗೂ ನಾರು ಬೇರು ವ್ಯೂಹವನ್ನು ಕಂಡುಹಿಡಿಯಲು ಕಲ್ತಿದ್ದೀವಿ. ನಿಮ್ಮ ಪರಿಸರ ಪುಸ್ತಕದಲ್ಲಿ ಅದೇ ಪೇಜಲ್ಲಿ ಕೆಳಗೆ ತಾಯಿ ಬೇರು ವ್ಯೂಹ ಮತ್ತು ನಾರು ಬೇರು ವ್ಯೂಹಗಳ ನಡುವಿನ ಪಟ್ಟಿಯನ್ನು ಪೂರ್ತಿಗೊಳಿಸಲು ಹೇಳಿದ್ದಾನೆ. ಕಾಣ್ತಾ ಇದೆಯಾ ಅಲ್ಲಿ? ಈಗ ನೀವು ಆ ಪಟ್ಟಿಯನ್ನು ಪೂರ್ತಿಗೊಳಿಸಬೇಕು. ತಾಯಿ ಬೇರು ವ್ಯೂಹ, ನಾರು ಬೇರು ವ್ಯೂಹ. ಈಗ ನಾವು ತಾಯಿ ಬೇರು ವ್ಯೂಹ ಮತ್ತು ನಾರು ಬೇರು ವ್ಯೂಹಗಳ ನಡುವಿನ ವ್ಯತ್ಯಾಸವನ್ನು ಬರೆಯುವ. ಮೊದಲು ಈಗ ತಾಯಿ ಬೇರು ಏನಿರ್ತದೆ? ಒಂದು ಪ್ರಧಾನವಾದ ಬೇರು ಇರುತ್ತದೆ. ನಂಬರ್ 1, ಒಂದನೇ ಪಾಯಿಂಟ್ ಅಲ್ಲಿ ಬರೆಯಿರಿ. ಒಂದು ಪ್ರಧಾನವಾದ ಬೇರು ಇರ್ತದೆ, ಹೌದಲ್ವಾ? ತಾಯಿ ಬೇರು ವ್ಯೂಹದಲ್ಲಿ ಒಂದು ಪ್ರಧಾನವಾದ ಬೇರು ಇರುತ್ತದೆ, ಬರೆಯಿರಿ. ನಾರು ಬೇರು ವ್ಯೂಹದಲ್ಲಿ ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯ ಬೇರುಗಳು. ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯಾದ ಬೇರುಗಳು. ಎರಡನೇ ಪಾಯಿಂಟ್, ತಾಯಿ ಬೇರಿನಿಂದ ಬೆಳೆದಿರುವ ಶಾಖಾ ಬೇರುಗಳು ಇರುತ್ತವೆ. ತಾಯಿ ಬೇರಿನಿಂದ ಬೆಳೆದಿರುವ ಶಾಖಾ ಬೇರುಗಳು ಇರುತ್ತವೆ. ನಾರು ಬೇರು ವ್ಯೂಹದಲ್ಲಿ ಏನು ಬರಿಬೇಕೀಗ? ಎಲ್ಲಾ ಬೇರುಗಳು ಒಂದೇ ರೀತಿಯಾಗಿವೆ.
ಹೌದಲ್ವಾ? ನಾರುಬೇರು ವ್ಯೂಹದ ಎಲ್ಲಾ ಬೇರುಗಳು ಒಂದೇ ರೀತಿಯಾಗಿವೆ. ಈಗ 3ನೇ ಪಾಯಿಂಟ್ ಅಲ್ಲಿ ಏನು ಬರಿಬೇಕು? ತಾಯಿ ಬೇರು ಹೇಗಿರ್ತದೆ? ದಪ್ಪವಾಗಿರುತ್ತದೆ. ಹೌದಲ್ವಾ? ತಾಯಿ ಬೇರು ದಪ್ಪವಾಗಿರುತ್ತದೆ. ನಾರು ಬೇರುಗಳು ಸಪೂರವಾಗಿರುತ್ತವೆ. ತಾಯಿ ಬೇರು ತುಂಬಾ ಆಳಕ್ಕೆ ಬೆಳೆಯುತ್ತವೆ. ನಾರು ಬೇರು ಮಣ್ಣಿನ ಹೊರಮೈ ಹತ್ತಿರವಿದ್ದು ಸಾಕಷ್ಟು ದ್ರಾವಣವನ್ನು ಶೇಖರಿಸಿಕೊಂಡು ನಂತರ ಭೂಮಿಯ ಆಳಕ್ಕೆ ಇಳಿಯುತ್ತದೆ. ಬರ್ದಾಯ್ತಾ? ಈ ವ್ಯತ್ಯಾಸಗಳನ್ನು ನೀವು ಬರಿಬೇಕು ನಿಮ್ಮ ನೋಟು ಪುಸ್ತಕದಲ್ಲಿ. ಈಗ ಇನ್ನೊಂದು ಹೋಮ್ವರ್ಕ್ ಉಂಟು ನಿಮಗೆ. ನೋಡಿ, ನಿಮ್ಮ ಪರಿಸರ ಪುಸ್ತಕದ ಪೇಜ್ 20 ಅದರಲ್ಲಿ ತಾಯಿ ಬೇರು ವ್ಯೂಹದ ಒಂದು ಚಿತ್ರ ಇದೆ ಹಾಗೂ ನಾರು ಬೇರು ವ್ಯೂಹದ ಇನ್ನೊಂದು ಚಿತ್ರ ಇದೆ. ತಾಯಿ ಬೇರು ವ್ಯೂಹ ಅಂತ ಬರೆಯಿರಿ ಕೆಳಗೆ, ಮತ್ತೆ ಇನ್ನೊಂದು ನಾರು ಬೇರು ವ್ಯೂಹದ ಚಿತ್ರ ಬಿಡಿಸಿ ಅದರ ಕೆಳಗೆ ನಾರು ಬೇರು ವ್ಯೂಹ ಅಂತ ಬರಿಬೇಕು. ಹಾಗೂ ಆ ಚಿತ್ರವನ್ನು ಬಣ್ಣ ಕೊಟ್ಟು ಅಂದಗೊಳಿಸಬೇಕು. ಚಂದ ಕಾಣಬೇಕು ನಿಮ್ಮ ಚಿತ್ರ ಬಿಡಿಸುವಾಗ ನೋಡಬೇಕು. ತಾಯಿ ಬೇರುವಿನ ಚಿತ್ರ ಬಿಡಿಸುವಾಗ ಗಮನ ಎಲ್ಲ ಚಿತ್ರದಲ್ಲಿರಬೇಕು. ಆ ಬೇರಿನ ಆಕಾರ, ಆ ಬೇರಿನ ರಚನೆ, ಆ ಬೇರು ಹೇಗೆ ವ್ಯತ್ಯಸ್ತವಾಗಿದೆ, ಎರಡು ಚಿತ್ರದ ಬೇರುಗಳು ಹೇಗೆ ವ್ಯತ್ಯಸ್ತವಾಗಿವೆ ಎಂದು ನೀವು ನೋಡಬೇಕು. ಅದೇ ರೀತಿ ನಾರು ಬೇರು ವ್ಯೂಹದ ಚಿತ್ರ ಬಿಡಿಸಿ ಅದನ್ನು ಕೂಡ ಬಣ್ಣ ಕೊಟ್ಟು ಅಂದಗೊಳಿಸಬೇಕು. ಆ ಬೇರುಗಳ ನಡುವಿನ ಆಕಾರವನ್ನು ಗಮನಿಸಬೇಕು, ಗಾತ್ರವನ್ನು ಗಮನಿಸಬೇಕು, ಒಂದಕ್ಕೊಂದು ಹೋಲಿಸಿ ನೋಡಬೇಕು. ತಾಯಿ ಬೇರು ಹೇಗಿರ್ತದೆ, ನಾರು ಬೇರು ಹೇಗಿರ್ತದೆ ಎಲ್ಲ ನೀವು ಗಮನಿಸಬೇಕು. ಅರ್ಥ ಆಯ್ತಾ? ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.